ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ KSRTC ಸ್ಟೂಡೆಂಟ್ ಬಸ್ ಪಾಸ್ನ ಕಳ್ಕೊಂಡಿದ್ರಿ ಅಂತ ಅಂದರೆ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ತುಂಬ ವೀಡಿಯೋಸ್ ನೋಡಿರ್ಬೋದು ಯೂಟ್ಯೂಬಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬೊಬ್ಬರು ಡಿಪ್ಪೋಗೆ ಹೋಗ್ಬೇಕಂತಾರೆ, ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬೇಕು ಅಂತಾರೆ, ಮತ್ತು FIR ಕಾಪಿ ಇದೆಲ್ಲ ನೀವು ಕೇಳಿದ್ರೆ ಬಸ್ ಪಾಸ್ ಮತ್ತೆ ಮಾಡ್ಸೋಕ್ಕಾಗೋದಿಲ್ವೇನೋ, ಮತ್ತು ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಥವಾ ಜಾಸ್ತಿ ದಿನ ಬೇಕಾಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರ. ನಂದು ಕೂಡ ರೀಸೆಂಟಾಗಿ ಸ್ಟೂಡೆಂಟ್ ಬಸ್ ಪಾಸ್ ಕಳೆದೋಗಿತ್ತು. ಆದರೆ ನೋಡ್ತಾ ಇರ್ಬೋದು, ನಾನು ರೀಸೆಂಟಾಗಿ ಅಪ್ಲೈ ಮಾಡಿ ಬಸ್ ಪಾಸ್ ಕೂಡ ಬಂದಿದೆ. ಮ್ಯಾಕ್ಸಿಮಮ್ ಅಂತಂದರೆ ನಿಮಗೆ 2 ಡೇಸ್ ಆಗುತ್ತೆ ಅಷ್ಟೇ. ಮತ್ತು ಯಾವುದೇ ರೀತಿ ಕಾಂಪ್ಲೆಕ್ಸ್ ಪ್ರೊಸೀಜರ್ ಏನೂ ಇಲ್ಲ. FIR ನೀವು ಏನು ಹಾಕ್ಬೇಕಂತಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ನೀವು ಮನೆಯಲ್ಲೇ ನಿಮ್ಮ ಫೋನಲ್ಲೇ FIR ಕಾಪಿ ಕೂಡ ತಕ್ಕೋಬೋದು. ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ತಕ್ಕೊಳೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿ. ಮೊದಲನೇದಾಗಿ ನಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಮೇನ್ ಬೇಕಾಗಿರುವಂಥದ್ದು ಲಾಸ್ಟ್ ಅಪ್ಲಿಕೇಶನ್ ಅಥವಾ ನೀವು FIR ಕಾಪಿ ಅಂತ ಹೇಳಿ ಕರೀತಿರಲ್ಲ, ಅದು ನಾವು ಆಗಲೇ ಹೇಳಿದಾಗೆ ಇದನ್ನು ನಮ್ಮ ಫೋನಿಂದಲೇ ಅಪ್ಲೈ ಮಾಡ್ಬೋದು. ನೀವು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೂ ಅವರು ಕೂಡ ಇದೇ ಹೇಳ್ತಾರೆ, ನಿಮ್ಮ ಫೋನಲ್ಲೇ ಅಪ್ಲೈ ಮಾಡಿ ಅಂತ ಹೇಳಿ. ಅದನ್ನು ಯಾವ ರೀತಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಬಿಟ್ಟರೆ ಸರ್ಟಿಫಿಕೇಟ್ ಫ್ರಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಇರುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಸೀಲ್ ಸೈನ್ ಹಾಕ್ಸಿರ್ತೀರಲ್ಲ, ಹಳೇದು, ಅದು ಬೇಕಾಗುತ್ತೆ. ಹಳೇದು ಇಲ್ಲ, ನೀವು ಕಳೆದಿದ್ದೀರಾ ಅಂತ ಅಂದರೆ ನೀವು ಹೊಸದಾಗಿ ಫಾರ್ಮನ್ನ ಫಿಲ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಸೈನ್ ಸೀಲ್ನ ತಗೋಬೇಕಾಗುತ್ತೆ. ಅದು ಬಿಟ್ಟರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟೇ, ಇನ್ನೇನು ಬೇಕಾಗೋದಿಲ್ಲ. ಮತ್ತು ಫೀಸ್ ಏನಾಗುತ್ತೆ ಅಂತ ಅಂದರೆ ಈ ಕಾರ್ಡ್ ಮೇಲೆ ನೀವು ನೋಡ್ತಾ ಇರ್ಬೋದು, ನಂದು 550. ನೀವು ಫಸ್ಟಿಗೆ ಪಾಸ್ ತಗೊಳೋದ್ರ ಅರ್ಧ ದುಡ್ಡನ್ನ ನೀವು ಪೇ ಮಾಡಬೇಕಾಗುತ್ತೆ. OBC ಅವರಿಗೆ ಮತ್ತು ಬೇರೆ ಬೇರೆ ಕೋರ್ಸ್ ಅವರಿಗೆ ಬೇರೆ ಬೇರೆ ಫೀಸ್ ಇರ್ಬೋದು. SC ST ಅವರಿಗೆ ಇನ್ನೂ ಕಮ್ಮಿ ಇರುತ್ತೆ. ನೋಡ್ತಾ ಇರ್ಬೋದು ಲಾಸ್ಟ್ ಅಪ್ಲಿಕೇಶನ್ ಯಾವ ಥರ ಇದೆ ಅಂತ ಹೇಳಿ, ಅಥವಾ FIR ಕಾಪಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಈಗ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನಾವು ಯಾವ ರೀತಿ ಲಾಸ್ಟ್ ಅಪ್ಲಿಕೇಶನ್ ಅಥವಾ FIR ಕಾಪಿನ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಅಪ್ಲಿಕೇಶನ್ ಹೆಸರು ಬಂದು KSP ಅಂತ ಹೇಳಿ ನೋಡ್ತಾ ಇರ್ಬೋದು, ಕರ್ನಾಟಕ ಸ್ಟೇಟ್ ಪೊಲೀಸ್. ಇದು ಬೋತ್ ಆ್ಯಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರಲ್ಲೂ ಅವೈಲಬಲ್ ಇದೆ, ಹಾಗೂ ವೆಬ್ಸೈಟಲ್ಲಿ ಕೂಡ ನೀವು ಇದನ್ನು ಆಕ್ಸೆಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಆಲ್ರೆಡಿ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ. ನಾನು ನನ್ನ ಮ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನಿಮ್ಮ. ಅದಾಗಿದ ತಕ್ಷಣ ಓಕೆ ಕೊಟ್ಟರೆ ನಿಮ್ಮ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. ನೀವು OTPನ ಕನ್ಫರ್ಮ್ ಮಾಡಿ. ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ನು, ಹಾಗೆ ನೀವು ಯಾವ ಜೂಡಿಸ್ಟಿಕ್ಷನ್ಗೆ ಬರ್ತೀರ ಅಂತ ಹೇಳಿ ತೋರಿಸುತ್ತೆ. ನಮಗೆ ಅದೆಲ್ಲ ಬೇಕಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ರಿಪೋರ್ಟ್ ಅಂತ ಹೇಳಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್ನು ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಪ್ಲೇಂಟ್ಸ್ ನೇಮ್ನ ಕೊಡಿ. ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಿ. ಸ್ಟೇಟ್ ಫೋನ್ ನಂಬರ್ ಸೆಲೆಕ್ಟ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಇಮೇಲ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಒಂದು ಏನು ಲಾಸ್ಟ್ ಅಪ್ಲಿಕೇಶನ್ ಅಥವಾ ನೀವು FIR ಕಾಪಿ ನಿಮ್ಮ ಇಮೇಲ್ಗೆ ಸೆಂಡ್ ಮಾಡ್ತಾರೆ. ಇದಾಗಿದ ತಕ್ಷಣ ನೀವು ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಆರ್ಟಿಕಲ್ ಅಂತ ಹೇಳಿದೆ. ನೀವು ಏನಾದರೂ ಹಳೆ ಪಾಸಿನ ಫೋಟೋ ಇದ್ದರೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ಇಲ್ಲಿ ನೀವು ಆ್ಯಡ್ಗೆ ಹೋಗಬೇಕು. ಇಲ್ಲಿ ನನ್ನ ಹತ್ರ ಫೋಟೋ ಇಲ್ಲ, ಆದ್ದರಿಂದ ಇಲ್ಲಿ ಆ್ಯಡ್ಗೆ ಹೋಗಿ ಇಲ್ಲಿ ಅದರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ಆಫ್ ದ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ನಾನು KSRTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಗೊತ್ತಿದ್ದರೆ ನೀವು ಹಾಕ್ಬೋದು. ನನಗಿಲ್ಲಿ ಗೊತ್ತಿಲ್ಲ, ನಾನು ಸುಮ್ಮನೆ 00 ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ.
ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಏನಂತ ಕೊಡ್ಬೋದಂದರೆ ನಿಮ್ಮ ಏನು ಪಾಸ್ ಕಳೆದೋಗಿದೆ ಅದು ಎಲ್ಲಿ ಕಳೆದೋಗಿದೆ, ಯಾವ ರೀತಿ ಕಳೆದೋಗಿದೆ ಆ ಡಿಸ್ಕ್ರಿಪ್ಷನ್ನ ನೀವು ಇಲ್ಲಿ ಹಾಕ್ಬೋದು. ಅದಾದಮೇಲೆ ನೀವು ಓಕೆ ಕೊಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಕೊಟ್ಟರೆ ಪ್ಲೇಸ್ ಆ್ಯಂಡ್ ಟೈಮ್ ಆಫ್ ಅಕ್ಕರ್ ಇಲ್ಲಿ ತೋರಿಸ್ತಾ ಇದೆ, ಎಲ್ಲಿ ಕಳೆದೋಗಿದೆ ಅಂತೇಳಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ತುಮಕೂರು ಬಸ್ ಸ್ಟ್ಯಾಂಡ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡಿಸ್ಟಿಕ್ಕು ಸೆಲೆಕ್ಟ್ ಆಗಿದೆ. ಪೊಲೀಸ್ ಸ್ಟೇಷನ್ನು ನಿಮಗೆ ಗೊತ್ತಿದ್ದರೆ ನಿಮ್ಮ ಹತ್ರ ಇರುವಂಥ ಪೊಲೀಸ್ ಸ್ಟೇಷನ್ ಇಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ನೀವಿಲ್ಲಿ ಡೋಂಟ್ ನೋ ಅಂತ ಹೇಳ್ಕೊಡ್ಬೋದು. ಇಲ್ಲಿ ಫ್ರಮ್ ಡೇಟ್ ಟು ಡೇಟ್ ಇದೆ, ಯಾವಾಗ ಕಳೆದೋಯ್ತು ಆ ಡೇಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಬ್ರೀಫ್ ಫ್ಯಾಕ್ಟ್ಸ್ ಅಂತ ಹೇಳಿ ಕೊಟ್ಟಿದೆ, ಇಲ್ಲೂ ಕೂಡ ನೀವು ಬ್ರೀಫ್ ಮಾಡ್ಬೋದು ಯಾವ ರೀತಿ ಕಳೆದೋಗಿದೆ ಅಂತ ಹೇಳಿ. ನಾನಿಲ್ಲಿ ಐ ಲಾಸ್ಟ್ ಮೈ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಹಾಕಿ ಇಲ್ಲಿ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಕ್ಸಸ್ ಅಂತ ಹೇಳಿ ಬರ್ತಾ ಇದೆ. ಯುವರ್ ಈ ಲಾಸ್ಟ್ ರಿಪೋರ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್. ಮತ್ತು ಯುವರ್ LR ನಂಬರು, ಈ ನಂಬರ್ ತೋರಿಸ್ತಾ ಇದೆ. ಇಲ್ಲಿ ನೀವು ಅಕ್ನಾಲೆಡ್ಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ವೆಬ್ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ನೀವು ಮಾಡ್ಕೊಳ್ಳಿಲ್ಲ ಅಂತ ಅಂದರೂ ಕೂಡ ನೀವು ಏನು ಮೇಲ್ ID ಕೊಟ್ಟಿರ್ತೀರ, ನಾನು ನಿಮಗೆ ತೋರಿಸ್ತೀನಿ ನನಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಈ ರೀತಿ ಮೇಲ್ ಕೂಡ ಬರುತ್ತೆ. ಇಲ್ಲೂ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟ್ನ ತೆಗೆಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಯಾವ ರೀತಿ FIR ಕಾಪಿ ಅಥವಾ ಈ ಲಾಸ್ಟ್ ಅಪ್ಲಿಕೇಶನ್ನ ನಮ್ಮ ಫೋನಿಂದಲೇ ಹಾಕೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ನೀವು ಯಾವುದೇ ರೀತಿ ಪೊಲೀಸ್ ಸ್ಟೇಷನಿಗೆ ವಿಸಿಟ್ ಕೊಡೋದು ಬೇಕಾಗಿಲ್ಲ, ಅಥವಾ ಕರ್ನಾಟಕ ಯಾವುದೇ ಸೈಬರ್ ಸೆಂಟ್ರಿಗೆ ಕೂಡ ಹೋಗೋದೇ ಬೇಕಾಗಿಲ್ಲ. ನೀವೇ 2 ನಿಮಿಷದಲ್ಲಿ ಅಪ್ಲೈ ಮಾಡ್ಕೋಬೋದು. ಇನ್ನು ನೀವು ಈ ಒಂದು ಹಾರ್ಡ್ ಕಾಪಿ ತೆಗೆಸ್ಕೊಂಡ್ರಿ, ಮತ್ತು ನಿಮ್ಮ ಹತ್ರ ಸರ್ಟಿಫಿಕೇಟ್ ಫ್ರಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದು ಕೂಡ ಇದೆ, ಹಾಗೆ ಒಂದು ಆಧಾರ್ ಕಾರ್ಡು ಜೆರಾಕ್ಸು, ಅದನ್ನು ಈ 3 ತಗೊಂಡು ನೀವು ಎಲ್ಲಿಗೆ ಸಬ್ಮಿಟ್ ಮಾಡಬೇಕಂತಂದರೆ ನಿಮ್ಮ ಹತ್ತಿರದ ಕರ್ನಾಟಕ 1ಗೆ ಹೋಗಬೇಕಾಗುತ್ತೆ. ನೀವು ಕರ್ನಾಟಕ 1ಗೆ ಹೋಗ್ಬಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟು ನನ್ನ ಪಾಸ್ ಕಳೆದೋಗಿದೆ KSRTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಅಂದರೆ ಅವರು ನಿಮಗೆ ಅಪ್ಲೈ ಮಾಡ್ತಾರೆ. 30 ರೂಪೀಸ್ ಇಸ್ಕೊಂತಾರಷ್ಟೇ. ಅದಾದಮೇಲೆ 1 ಡೇ ಅಥವಾ 2 ಡೇಯಲ್ಲಿ ಮೆಸೇಜ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. 1 ಡೇಯಲ್ಲಿ ನೀವೇನಾದರೂ ನಿಮ್ಮ ಫೋನಿಗೆ ಮೆಸೇಜ್ ಬಂದರೆ ನೀವು ಹೋಗ್ಬೋದು. ಮೆಸೇಜ್ ಬರಲಿಲ್ಲ ಅಂತ ಅಂದರೂ ಕೂಡ ನೀವು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಆಲ್ರೆಡಿ ಅಪ್ರೂವ್ ಆಗಿರುತ್ತೆ. ನೀವು ಯಾವುದೇ ರೀತಿ ಡಿಪೋಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಕೆಲವೊಬ್ಬರು ಡಿಪೋಗೆಲ್ಲ ಹೋಗ್ಬೇಕಂತ ಹೇಳಿ ಹೇಳ್ತಾರೆ, ನೀವು ಯಾವುದೇ ರೀತಿ ಡಿಪೋಗೂ ಏನು ಹೋಗಬೇಕಾಗಿಲ್ಲ. ಇಷ್ಟು ನೀವು ಡಾಕ್ಯುಮೆಂಟ್ಸ್ನ ಅವರಿಗೆ ಕೊಟ್ಟರೆ ಸಾಕು. ನೀವು ಇನ್ನೊಂದು ದಿನ ಹೋಗ್ಬಿಟ್ಟು ನೀವು ಏನು ಫಸ್ಟಿಗೆ ಬಸ್ ಪಾಸ್ನ ತಗೊಳ್ಳೋದಕ್ಕೆ ಫೀಸ್ ಕಟ್ಟಿರ್ತೀರ ಅದ್ರ ಆಫ್ ಪ್ರೈಸು ನನಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆನ್ಷನ್ ಆಗಿರೋದು 550. ಇಷ್ಟು ಫೀಸ್ನ ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಅಷ್ಟೇ. ಅಪ್ಲಿಕೇಶನ್ಗೆ 30 ರೂಪೀಸ್ ತಗೊಂಡಿರ್ತಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ದುಡ್ಡನ್ನ ನೀವು ಕೊಡೋದಕ್ಕೆ ಹೋಗಬೇಡಿ. ಅವ್ರೇನಾದರೂ ಕೇಳಿದ್ರು ಕೂಡ ನೀವು ಕ್ವಶನ್ ಮಾಡೋ ರೈಟ್ಸ್ ನಿಮಗಿದೆ, ಕ್ವಶನ್ ಮಾಡಿರಿ. ಅವರು ನೀವು ದುಡ್ಡು ಪೇ ಮಾಡಿದ ತಕ್ಷಣ ನಿಮಗೆ ಪ್ರಿಂಟೌಟ್ ತಕ್ಕೊಟ್ಬಿಡ್ತಾರೆ ಕಾರ್ಡು. ಆದ್ದರಿಂದ ಹಾರ್ಡ್ಲಿ 2 ಡೇಸ್ ಆಗ್ಬೋದಷ್ಟೇ. ನನಗೆ 2 ಡೇಸ್ಗೆ ಸಿಕ್ಕಿದ್ದು. ನೀವು ಬೇರೆ ಯಾವುದೇ ರೀತಿ ಹೊಸ್ದಾಗಿ ನನ್ನ ಹತ್ರ ಏನು ಅಪ್ಲಿಕೇಶನ್ ಕೊಟ್ಟಿದ್ರು ಅದೈತೆ, ನಾನು ಡೈರೆಕ್ಟಾಗಿ ಫುಲ್ ದುಡ್ಡು ಕೊಟ್ಟೆ ಪ್ರಿಂಟ್ ತೆಗಿಸ್ತೀನಿ, ಇದು FIR ಎಲ್ಲ ಯಾರು ಹಾಕೋದು ಹಂಗೆ ಹಿಂಗೆ ಅಂತೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಈಸಿ ಸ್ಟೆಪ್ಸ್ ಇದ್ದಾವೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಹೇಳಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.